ಸಹರಿ ಊಟ ಮತ್ತು ಉಪವಾಸ. ಉಪವಾಸ ಹಿಡಿಯುವ ಜನರೇ, ಇವತ್ತಿನ ವಿಡಿಯೋ ನಿಮಗಾಗಿ. ಸಹರಿ ತಿನ್ನದೆ ಉಪವಾಸ ಹಿಡಿದರೆ ಅಲ್ಲಾಹನ ಬಳಿ ಪ್ರತಿಫಲ ಹೆಚ್ಚು ಸಿಗುತ್ತಾ? ಸಹರಿ ಅಂದರೆ ನಮ್ಮ ಭಾಷೆಯಲ್ಲಿ ಅತ್ತಾಯ ಹೇಳುತ್ತೇವೆ, ಬ್ಯಾರಿ ಭಾಷೆಯಲ್ಲಿ ಅತ್ತಾಳ ಅಂತ ಹೇಳುತ್ತೇವೆ. ಅತ್ತಾಳ ತಿನ್ನದೆ ಉಪವಾಸ ಹಿಡಿದರೆ ಹೆಚ್ಚು ಪ್ರತಿಫಲ ಸಿಗುತ್ತಾ ಅಥವಾ ಉಪವಾಸ ಸರಿ ಆಗುತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಚರ್ಚಿಸೋಣ. ಅದಕ್ಕಿಂತ ಮೊದಲು ಹೊಸ ವೀಕ್ಷಕರು ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸಹರಿ ಊಟ ತಿನ್ನದೆ ಉಪವಾಸ ಹಿಡಿದರೆ ಹೆಚ್ಚು ಪುಣ್ಯ ಸಿಗುತ್ತದಾ ಎಂದು ಮೊದಲಿಗೆ ನಾವು ನೋಡೋಣ. ವೀಕ್ಷಕರೇ, ಕೆಲವರು ಅಭಿಮಾನದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ, ನಾನು ಇವತ್ತು ಸಹರಿ ಅಥವಾ ಅತ್ತಾಳ ಉಣ್ಣದೆ ಉಪವಾಸ ಹಿಡಿದೆ. ಇದು ಹೇಳುವಾಗ ಅವರಿಗೆ ಒಂದು ಅಭಿಮಾನ. ಆದರೆ ಇಸ್ಲಾಮಿನ ನಿಯಮ ಪ್ರಕಾರ ಸಹರಿ ಉಣ್ಣುವುದು ಒಂದು ಪುಣ್ಯ ಕರ್ಮವಾಗಿದೆ. ಪ್ರವಾದಿಯವರ ಒಂದು ಹದೀಸ್ ನೋಡಿ. ಅನಸ್ ರಲಿಯಲ್ಲಾಹು ಅನ್ಹು ಅವರಿಂದ ವರದಿ, ನೀವು ಸಹರಿಯೂಟ ಮಾಡಿರಿ, ನಿಜವಾಗಿಯೂ ಸಹರಿಯೂಟದಲ್ಲಿ ಬರಕತ್ ಇದೆ. ಬುಖಾರಿ, ಮುಸ್ಲಿಂ. ಸಹರಿಯೂಟ ಅಂದರೆ ಕೇವಲ ಹೊಟ್ಟೆ ತುಂಬಿಸುವ ವಿಧಾನ ಮಾತ್ರ ಅಲ್ಲ, ಇದು ಪ್ರವಾದಿಯವರ ಸುನ್ನತ್ತು ಪಾಲಿಸುವ ಒಂದು ಕಾರ್ಯವಾಗಿದೆ. ಅದು ಮಾತ್ರ ಅಲ್ಲದೆ ಸಹರಿಯೂಟದಲ್ಲಿ ಬರಕತ್ ಕೂಡ ಇದೆ ಅಂತ ಮೇಲಿನ ಹದೀಸ್ ಮೂಲಕ ನೀವು ಕೇಳಿದ್ದೀರಿ. ಆ ಬರಕತ್ ನಿಮ್ಮ ಕೈಯಿಂದಲೇ ನಷ್ಟ ಮಾಡಿಕೊಳ್ಳಬೇಡಿ. ಈ ಒಂದು ಹದೀಸ್ ಸಾಕು. ಸಹರಿ ಎಂಬುದು ಸಂಪ್ರದಾಯವಲ್ಲ, ಅದು ಪ್ರವಾದಿಯವರ ಸುನ್ನತ್ ಎಂದು ಅರ್ಥ ಮಾಡಿಕೊಳ್ಳಲು ಈ ಒಂದು ಹದೀಸ್ ಸಾಕು. ಸಹರಿಯೂಟ ಎಂಬುದು ಮುಸ್ಲಿಮರಿಗೆ ಎಷ್ಟೊಂದು ಪವಿತ್ರವಾಗಿದೆ ಎಂಬುದಕ್ಕೆ ಸಾಕ್ಷಿಯಾಗಿ ಇನ್ನೊಂದು ಹದೀಸ್ ನೋಡಿ. ಅಮ್ರ್ ಬಿನ್ ಆಸ್ ರಲಿಯಲ್ಲಾಹು ಅನ್ಹು ಅವರಿಂದ ವರದಿ ಮಾಡಿದ ಹದೀಸ್ ಇದು. ಹದೀಸನ್ನು ಗಮನವಿಟ್ಟು ಕೇಳಿ. ನಮ್ಮ ಮತ್ತು ಯಹೂದಿಗಳ ನಡುವಿನ ವ್ಯತ್ಯಾಸ ಏನೆಂದರೆ ಸಹರಿಯುಣ್ಣುವುದು. ಉಲ್ಲೇಖ ಮುಸ್ಲಿಂ. ಈ ಹದೀಸ್ ಸಹರಿಯ ಮಹತ್ವವನ್ನು ಎತ್ತಿ ತೋರಿಸುತ್ತಿದೆ. ಮುಸ್ಲಿಂ ಮತ್ತು ಯಹೂದಿಗಳ ನಡುವಿನ ವ್ಯತ್ಯಾಸ ಎಂದು ಹೇಳಲಾಗಿದೆ. ಅಂದರೆ ಈ ಸಹರಿಗೆ ಎಷ್ಟೊಂದು ಶ್ರೇಷ್ಠತೆ ಇದೆ ಎಂದು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಳಬೇಕು. ಸಹರಿ ಎಂಬುದು ಒಂದು ಸಾಮಾನ್ಯ ವಿಷಯ ಅಲ್ಲ. ಆದ್ದರಿಂದ ಸಹರಿಯೂಟ ಉಪೇಕ್ಷಿಸಿ ಹೆಮ್ಮೆ ಪಡುವುದು ಬೇಡ. ಸಹರಿ ಉಪೇಕ್ಷಿಸಿದರೆ ಅದು ಪ್ರವಾದಿ ಚರ್ಯೆಗೆ, ಪ್ರವಾದಿಯವರ ಸುನ್ನತ್ತನ್ನು ನೀವು ಉಪೇಕ್ಷಿಸಿದಂತಾಗುತ್ತದೆ. ಸಹರಿಯನ್ನು ಮಾಡಿ ಪ್ರವಾದಿಯವರ ಸುನ್ನತ್ ಅನುಸರಿಸಿದೆ ಎಂದು ಹೆಮ್ಮೆಯಿಂದ ಅಭಿಮಾನದಿಂದ ಹೇಳಿರಿ. ಇನ್ನೊಂದು ಹದೀಸ್ ನೋಡಿ. ಝೈದ್ ಬಿನ್ ಸಾಬಿತ್ ರಲಿಯಲ್ಲಾಹು ಅನ್ಹು ಹೇಳಿದರು, ನಾವು ನಬಿಯವರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಜೊತೆಗೆ ಸಹರಿ ಉಂಡೆವು, ನಂತರ ಸುಬುಹ ನಮಾಜಿಗೆ ನಿಂತೆವು. ಸಹರಿ ಮತ್ತು ನಮಾಜ್ ನಡುವೆ ಎಷ್ಟು ಸಮಯವಿತ್ತು ಎಂಬ ಪ್ರಶ್ನೆ ಬಂತು. 50 ಆಯತು ಓದುವಷ್ಟು ಸಮಯ ಎಂದರು. ಉಲ್ಲೇಖ ಬುಖಾರಿ, ಮುಸ್ಲಿಂ. ಸಹರಿಯ ಮಹತ್ವ ಏನು ಗೊತ್ತಾ ನಿಮಗೆ? ಸಹರಿಯಲ್ಲಿ ಬರಕತೆ ಇದೆ. ಸಹರಿ ಊಟ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಅವತ್ತಿನ ದಿನ ಪೂರ್ತಿ ಉಪವಾಸ ಹಿಡಿದರೂ ದೇಹಕ್ಕೆ ಶಕ್ತಿ ಕೊಡುತ್ತದೆ. ಪ್ರವಾದಿಯವರ ಸುನ್ನತನ್ನು ಅನುಸರಿಸಿದ ಪುಣ್ಯ ಸಿಗುತ್ತೆ. ಸಹರಿ ಬಿಟ್ಟು ಉಪವಾಸ ಹಿಡಿಯುವುದು ಹೆಮ್ಮೆಯ ವಿಷಯ ಅಲ್ಲವೇ ಅಲ್ಲ. ಕೆಲವರು ಹೇಳುತ್ತಾರೆ, ನಾನು ಸಹರಿ ಉಣ್ಣದೆ ಉಪವಾಸ ಹಿಡಿದೆ. ಅವರೊಂದಿಗೆ ನನ್ನ ಪ್ರಶ್ನೆ, ಹಾಗಾದರೆ ನೀವು ಪ್ರವಾದಿಯವರ ಹದೀಸಿಗೆ ಬೆಲೆ ಕೊಡುವುದಿಲ್ಲವಾ? ಹದೀಸಿನಲ್ಲಿ ಬಂದದ್ದು ಹೀಗೆ, ನೀವು ಸಹರಿಯೂಟ ಮಾಡಿರಿ, ನಿಜವಾಗಿಯೂ ಸಹರಿಯೂಟದಲ್ಲಿ ಬರಕತ್ ಇದೆ. ಬುಖಾರಿ, ಮುಸ್ಲಿಂ. ವೀಕ್ಷಕರೇ, ಸಹರಿ ಎಂಬುದು ಕೇವಲ ಹೊಟ್ಟೆ ತುಂಬಿಸುವ ಕೆಲಸ ಮಾತ್ರ ಅಲ್ಲ, ಪ್ರವಾದಿಯವರ ಸುನ್ನತ್ತನ್ನು ಪಾಲಿಸುವ ಒಂದು ಪ್ರವಾದಿ ಚರ್ಯೆಯಾಗಿದೆ. ಅದೂ ಅಲ್ಲದೆ ಸಹರಿಯೂಟದಲ್ಲಿ ಬರಕತ್ ಕೂಡ ಇದೆ. ಸಹರಿ ನಮ್ಮ ಉಪವಾಸದ ಒಂದು ಭಾಗವೂ ಕೂಡ ಆಗಿದೆ. ಈ ರಮವಾನಿನಲ್ಲಿ ಸಹರಿ ಬಿಡಬೇಡಿ. ಸಹರಿ ಉಂಡು ಅಲ್ಲಾಹನ ಬರಕತ್ ಪಡೆಯಿರಿ. ಸುನ್ನತ್ ಅನುಸರಿಸಿ ಅಲ್ಲಾಹನ ಸಂತೃಪ್ತಿ ಪಡೆಯಿರಿ. ಇನ್ನು ಸಹರಿ ಉಣ್ಣದೆ ಅತ್ತಾಳ ತಿನ್ನದೆ ಉಪವಾಸ ಹಿಡಿದರೆ ಉಪವಾಸ ಸರಿ ಆಗುತ್ತಾ ಅಂತ ಯಾರಿಗಾದರೂ ಸಂಶಯ ಇದ್ದರೆ ಅವರಿಗಾಗಿ ಹೇಳುತ್ತೇನೆ. ಸಹರಿ ಊಟ ಮಾಡದೆ ಉಪವಾಸ ಹಿಡಿದರೆ ಉಪವಾಸ ಸರಿ ಆಗುತ್ತೆ, ಅದರಲ್ಲಿ ಸಂಶಯ ಬೇಡ. ಆದರೆ ಗಮನಿಸಬೇಕಾದ ವಿಷಯ, ನಿಯತ್ ಮೊದಲೇ ಇಟ್ಟಿರಬೇಕು. ನಾನು ಇಲ್ಲಿ ಹೇಳಿದ್ದು ಸಹರಿಯ ಮಹತ್ವದ ಕುರಿತು ಮಾತ್ರವಾಗಿದೆ. ಸಹರಿ ಉಣ್ಣದೇ ಇದ್ದರೂ ಕೂಡ ಉಪವಾಸ ಸರಿ ಆಗುತ್ತೆ. ನಿದ್ರೆಯಿಂದ ಸಹರಿ ತಪ್ಪಿತು ಅಂತ ಉಪವಾಸ ಬಿಡಬೇಡಿ. ಸಹರಿ ಮಾಡದಿದ್ದರೂ ಉಪವಾಸ ಸರಿ ಆಗುತ್ತೆ. ಇವತ್ತು ನಿದ್ರೆಯ ಕಾರಣದಿಂದ ಸಹರಿ ಎಂಬ ಸುನ್ನತ್ ತಪ್ಪಿದರೂ ಇನ್ಶಾ ಅಲ್ಲಾ ನಾಳೆಯಿಂದ ಸಹರಿ ಊಟ ಮಾಡಲು ಪ್ರಯತ್ನ ಪಡಿ. ನಮಗೆಲ್ಲರಿಗೂ ಪ್ರವಾದಿಯ ಸುನ್ನತುಗಳನ್ನು ಪಾಲಿಸಲು ಅಲ್ಲಾಹು ತೌಫೀಕ್ ನೀಡಲಿ, ಆಮೀನ್. ಸಹರಿ ಮಾಡುವುದು ಉತ್ತಮವಾಗಿದೆ. ಇಸ್ಲಾಂ ಪ್ರೋತ್ಸಾಹಿಸಿದ ಕಾರ್ಯವಾಗಿದೆ, ಪ್ರವಾದಿ ಚರ್ಯೆಯಾಗಿದೆ. ಸಹರಿಯ ಮಹತ್ವವನ್ನು ಉಪವಾಸ ಹಿಡಿಯುವ ಎಲ್ಲರೂ ತಿಳಿಯಲಿ. ಈ ವಿಡಿಯೋವನ್ನು ಎಲ್ಲರಿಗೂ ಕಳುಹಿಸಿರಿ.